ಇದೇನು ಒಂದು ಸ್ವಲ್ಪ ಹೇಳ್ಬಿಡ್ಬೇಕು ಇಂದಣ್ಣ ಇದು ವಿಚಾರ. ಇದಕ್ಕೆ ಅಣ್ಣ ನಾವೇ ಮಾತಾಡೋದಕ್ಕಿಂತನ ಅದ್ರ ಕೈಲಿ ಮಾತಾಡಿಸ್ತೀನಿ, ಬಾಯಿ ಬಿಡಿಸ್ತೀನಿ. ಆಮೇಲೆ ನಾನು ಸತ್ಯಾಂಶ ಹೇಳಿದ್ದೀನಿ. ಇದರಲ್ಲಿ ದ್ಯಾವಮ್ಮ ಅವರು ಮನದೇವರು ಕುಲದೇವತೆ ಅಂತೇಳಿ ಹೇಳ್ತಾ ಐತಿ. ಆ ಕುಲದೇವತೆ ಅನ್ನತಕ್ಕದ್ದು ಇದ್ರೆ ಆ ಕುಲದೇವತೆ ಅನ್ನತಕ್ಕದ್ದು ಅವ್ರ ಮನೆ ಉದ್ಧಾರ ಆಗ್ಬೇಕು, ಊರ್ಜಿತ ಆಗ್ಬೇಕು. ಮತ್ತೇನಾಯ್ತು ನಾನಾ ಕಷ್ಟಗಳಿಗೆ ಅವ್ರ ಕುಲದೇವರನ್ನ ಹೆಸರು ಹೇಳ್ಕೊಂಡು ಇದು ಬೇರೆ ಶಕ್ತಿ, ಬೇರೆಯವ್ರು ಪ್ರಯೋಗ ಮಾಡಿಬಿಟ್ರಂಥ ಶಕ್ತಿ ಇದು. ಬೇರೆಯವ್ರು ಪ್ರಯೋಗ ಮಾಡಿಬಿಟ್ರಂಥ ಶಕ್ತಿ ಇದು ದೇವ್ರ ರೂಪದಲ್ಲಿ ದೇವ್ರ ಥರ ಮಾತಾಡ್ತಾ ಇತ್ತು. ಇದು ದೇವರಲ್ಲ, ಇದು ಏನಾಯ್ತೋ ಒಂದು ಚೌಡಿ ರೂಪದಲ್ಲಿ ಏನಾಯ್ತೋ ಒಂದು ವಶೀಕರಣ ವಿದ್ಯೆ ಪ್ರಯೋಗ ಮಾಡ್ಕೊಂತಾರೆ. ಇದು ಒಂದು ನೀರಿನ ದಡದೊಳಗೆ ಏನಾಯ್ತೋ ಜಪಿಸ್ಕೊಂಡು ಅಲ್ಲಿಂದ ಒಂದು ಚೌಡಿ ಸೃಷ್ಟಿ ಮಾಡ್ಕೊಂತಾರೆ. ಆ ಚೌಡಿ ಸೃಷ್ಟಿ ಮಾಡ್ಕೊಂಡು ಇವ್ರು ದೇಹದೊಳಗೆ ಆವಾಹನೆ ಮಾಡ್ತಾರೆ. ಆ ದೇವ್ರನ್ನ ಏನಾಯ್ತು ಆವಾಹನೆ ಮಾಡಿದಂಥದ್ದು ಶಕ್ತಿ. ಇವರು ಒಂದು ಕುಂಭ ಅನ್ನತಕ್ಕದ್ದು ಏನಾಯ್ತೋ ಒಂದು ದೇವ್ರ ಕಾರ್ಯಗಳಿಗೆ ಹೋಗ್ತಾರೆ. ಈ ಅಲ್ಲಿ ಕುಂಭ ಅನ್ನತಕ್ಕದ್ದು ಹೋಮಗಳಲ್ಲಿ ದೇವ್ರ ಪ್ರತಿಷ್ಠಾಪನೆಗಳಲ್ಲಿ ಕುಂಭ ಹೊರಿಸ್ತಾರೆ. ಅದನ್ನು ಒತ್ತಂಥ ಕಾಲದೊಳಗೆ ಇವರು ದೇವ್ರ ಆಹ್ವಾನೆಗಳಾಗಲ್ಲ. ದೇವ್ರ ಆಹ್ವಾನೆ ಆ ರೂಪದಲ್ಲಿ ಏನೈತೆ ಅಲ್ಲಿಗೆ ಅಲ್ಲಿ ಬಂದ್ರಂಥ ವಿದ್ಯಮಾನಗಳನ್ನ ಅಲ್ಲಿ ಕೆಲಸ ಪವಾಡ ಗೆಲ್ಕೊಳಕ್ಕೋಸ್ಕರನ ಅವರು ಒಂದು ಮಂತ್ರಶಕ್ತಿಯಿಂದನೇ ಒಂದು ದೇವ್ರನ್ನ ಆಹ್ವಾನೆ ಮಾಡ್ತಾರೆ. ಅದು ದೇವ್ರ ರೂಪದಲ್ಲೇ ಇರುತ್ತೆ. ಅದು ಒಂದು ಏನೈತೆ ಚೌಡಿ. ಯಾಕೆ ಅಂದರೆ ಆ ಕ್ಷೇತ್ರದೊಳಗೆ ಒಂದು ಪ್ರಚಲಿತವಾಗಿ ಅಲ್ಲಿ ಏನೈತೆ ನಾನು ಕೆಲಸ ಮಾಡಿದ್ದೀನಿ, ನಂದು ಸಕ್ಸಸ್ ಆಗೈತೆ ಅನ್ನಂಗೆ ತೋರಿಸ್ಬೇಕು. ಅವ್ರು ಏನೈತೆ ಆ ಕೈ ಚಳಕ ತೋರಿಸಿ ಆಚೆಗೆ ಹೋಗ್ತಾರೆ. ಆಚೆಗೆ ಹೋಗ್ತಿದ್ದಂಗೆ ಇದು ಇವ್ರ ದೇಹದೊಳಗೆ ಉಳ್ಕೊಂಡು ಇದು ಕುಂಭ ಹೊತ್ತರದ್ ನಿಜವನಪ್ಪ. ಅವರು ಮನೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಗಂಗಮ್ಮನ ಮಾಡ್ಕೊಂಬತ್ತೀವಲ್ಲ, ಆ ಟೈಮಲ್ಲಿ ಗಂಗಮ್ಮನ ಹೊತ್ಕೊಂಬಂದಾಗ ಅದು ಬಂದಿರೋದು. ಸರಿನಣ್ಣ. ಇದು ಕುಂಭ ಹೊತ್ತಿರದಾಗ ಇವ್ರಿಗೆ ಬರ್ತಿದ್ದಂಥ ಮೂಲತಃ ದೇವ್ರಿಲ್ಲ, ಎಂದು ಬಂದಿಲ್ಲ. ನಾನು ಮದುವೆ ಆದಾಗ್ಲಿಂದನೂ ಎಂದು ಬಂದಿಲ್ಲ ಅದು. ಇವ್ರದ್ದು ಮೂಲತಃ ದೇವ್ರಿಲ್ಲ. ಈಗ ಅವನು ಕುಂಭದಲ್ಲಿ ಏನು ಆಹ್ವಾನ ಮಾಡಿದ್ರು ಇದರಲ್ಲಿ ನಾವು ಒಂದು ದೇವರನ್ನೇನಂತ ಹೇಳ್ತೀವಿ, ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಾಂಬಿಕೆ ಗೌರಿ ನಾರಾಯಣೆ ಓಂ ನಮೋ ಭಗವತಿ. ಇದರಲ್ಲಿ ಯಾವ ದೇವ್ರನ್ನ ಇವ್ರು ಆಧಾರಸ್ಥರೋ ಪಾಶಾಂಕುಶಧರ ತ್ರಿಶೂಲ ಖಡ್ಗಧಾರಿಣಿ ಇದರಲ್ಲಿ ಏನಂತೆ ಇವಳು ಅಷ್ಟಭುಜ ಉಳ್ಳವಳು. ಆ ದೇವಿನ ತಕ್ಕದ ಆಹ್ವಾನ ಸ್ತುತಿ ಅಂತೀವಿ ನಾವು. ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಸ್ಥಾಪನೆ ಅಂದರೆ ಏನೈತೆ ಒಂದು ಅವ್ರಿಗೆ ಸ್ಥಾಪನೆ ಪೀಠ ಬಂದರ್ ಏನೈತೆ ಒಂದು ನಾವೇನು ಚಾಪೆನ ಒಂದು ಚೇರ್ ಹಾಕೊಂಡಿರ್ತೀವಲ್ಲ ಹಂಗೆ ಬತ್ತಿದಂಗೆ ಅವ್ರಿಗೇನೋ ಒಂದು ಆಸನ ರೆಡಿ ಮಾಡ್ತಾರೆ. ಆಸನಕ್ಕೇನೈತೆ ಒಂದು ಪೀಠ ರೆಡಿ ಮಾಡ್ಕೊಂಡು ಆ ಸಿಂಹಾಸನ ಮೇಲೆ ಅವ್ರನ್ನ ಕುಂಡಿಸ್ತಾರೆ. ಆ ಕುಂಡಿಸ್ದಾಗ ಏನೈತೆ ಅದನ್ನ ಮಾತಾಡಿಸುವಾಗ ಒಂದು ಪ್ರಾಣ ಪ್ರತಿಷ್ಠಾಪನೆ ಅವ್ರಿಗೆ ಮಾಡ್ಬೇಕಾದಾಗ ಅದಕ್ಕೇನೈತೆ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಕಳಸದ ನೀರು ಆಹ್ವಾನೆ ಮಾಡ್ಕೊಬೇಕು. ಆ ಕಳಸದ ನೀರನ್ನ ಆಹ್ವಾನೆ ಮಾಡುವಾಗ ಆ ಕಳಸದ ನೀರಿಗೆ ಏನೈತೆ ಗಂಗೆ ಚಮನ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಜಲಸ್ಮಿನಂ ಈ ಕ್ಷೇತ್ರ ಅನ್ನತಕ್ಕದ್ದು ಏನಾಯ್ತು ಆ ಕ್ಷೇತ್ರದೊಳಗೆ ಯಾವ ದೇವರುಗಳು ಇರ್ತಾವೆ ಅದು ಏನಾಯ್ತು ಆ ಪವಿತ್ರೋಭವ ಅಂತೇಳಿ ಆ ಎಲ್ಲ ಅದನ್ನ ಜಾಗ ಶುದ್ಧೀಕರಣ ಮಾಡ್ಕೊಂತೀವಿ ನಾವು. ಭೂ ಶುದ್ಧೀಕರಣ ಅಂತೇಳಿ ಆ ಭೂಮಿ ಏನೈತೆ ಶುದ್ಧೀಕರಣ ಮಾಡ್ಕೊಬೇಕಾದಾಗ ಈ ಮಂತ್ರ ಅನ್ನತಕ್ಕದನ್ನ ಇವ್ರಿಗೆ ಏನು ಉಚ್ಚಾರಣೆ ಮಾಡಿದಾರಲ್ಲ ಈ ದುಷ್ಟಿ ಶಕ್ತಿ ಹಂಗೆ ಉಳ್ಕಂತು. ಅದನ್ನ ಆಗಮನ ನಿರ್ಗಮನ ಮಾಡ್ಬೇಕು. ನಾವೇನೈತೆ ನಿಮ್ಮನ್ನ ಕರ್ಕೊಂಡಿದ್ದೀವಿ, ಇವಾಗ ನಿಮ್ಮನ್ನ ಒಳಗೆ ಕರ್ಕೊಂಡ್ಮೇಲೆ ಆಗಮನ, ಅದು ಆಚೆ ಕಳ್ಸ್ಬೇಕು, ಅದು ನಿರ್ಗಮನ. ಅದು ನೀವು ಬಂದ್ರಿ ನೀವು ಹೊಲ್ಟ್ರಿ ಹೋಗ್ಬೇಕು. ಅದು ಇದು ಆಗಮನ ಮಾಡ್ಯಾರೆ, ನಿರ್ಗಮನ ಮಾಡಿಲ್ಲ. ಸೊ ಇವರಲ್ಲೇ ಉಳ್ಕೊಂತದ್ದು. ಇದು ಏನೈತೆ ನಾನು ದೇವರು ಅಂತಾನ ಇದು ಜನನೇ ಎದುರಿಸ್ಕೊಂಡು ಇವ್ರ ಮನೆ ಎದುರಿಸ್ಕೊಂಡು ಐತಿ. ಹೇಳವ ತಾಯಿ, ಯಾವ ದೇವರು ಯಾವ ಊರು ಏನಂತ ಹೆಸರಿಂದ ನಾನು ನಿನ್ನ ಕರೀತಾರೆ, ಯಾವ ಹೆಸರಿಂದ ನಿನಗೆ ಪೂಜೆ ಕೊಡ್ತಾರೆ, ಇಷ್ಟೆಲ್ಲ ಕಂಡಿಡ್ಕೊಂಡಿದ್ದೀನಿ. ಇದನ್ನು ನೀನು ಸತ್ಯ ಅಂತ ನಿರೂಪಿಸೋದಾದರೆ ನಾನು ಇನ್ನು 2 ಪ್ರಶ್ನೆಗಳು ನನ್ನ ಉತ್ತರ ಕೊಡೀವಿ. ನಿನ್ನ ದೇವರೇ ಆದಲ್ಲಿ ನನಗೆ 2 ಪ್ರಶ್ನೆಗಳು ನಾನು ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡೀವಿ. ಅವಾಗ ನಾನು ದೇವರು ಅಂತ ಒಪ್ತೀನಿ. ನಾನು ಸುಮ್ಮನೆ ಸುಳ್ಳನ್ನ ನಾನು ಸತ್ಯ ಅಂತ ಒಪ್ಪಲ್ಲ. ನಾನು ಪ್ರಮಾಣಿಸಿ ನೋಡೋ ಅಂಥ ವ್ಯಕ್ತಿ. ಸೈಲೆಂಟ್ ಇದಾರಲ್ಲ, ಮಾತಾಡ್ತಾ ಇಲ್ಲ. ಇದಕ್ಕೆ ಕಟ್ಟು ಕ್ಲೀನಾಗಿ ಅರಿತಾಯ್ತಮ್ಮ, ಮೊಚ್ಚರ್ದಂಗೆ ಅರ್ದೈತಿ. ಇಲ್ಲ ಅವರೇನೋ ಮಾತಾಡಬೇಡ ಅಂತ ಹೇಳ್ಯಾರ, ಬಿಟ್ರ ಅಂತ ವ್ಯಕ್ತಿ ಮಾತಾಡಬೇಡ ಅಂತ ಹೇಳ್ತಾರ. ನಮ್ಮಪ್ಪ ಮಾತಾಡಬೇಡ ಅಂತ ಹೇಳ್ತಾರ.
ಇಲ್ಲ ಮಾತಾಡೋಕ್ಕಾಗಲ್ವೋ? ಅಲ್ಲಿ ಮಾತಾಡ್ತೈತೆ ಮನೆಗೆ ಮನೆ ಮಾತಾಡುತ್ತೆ. ಈಗ ದೇವರಾದ ನಮ್ಮ ಮಾತಾಡ್ಬೇಕು ನಮಗೆ. ಕೇಳ್ಬಾ ನೀನು, ಮಾತಾಡಲಿ ಅದು. ಮಾತಾಡಮ್ಮ, ದೇವಿ ದ್ಯಾಮಲಮ್ಮ ಆಗಿದ್ರೆ ಮಾತಾಡು. ಅವತ್ತು ಬಂದೆ 3 ದಿನ 4 ದಿನ ಬಂದಿದೀಯಾ, ಮನೆ ಪೂಜೆ ಮಾಡಿದ ತಕ್ಷಣ ಬರೋದು. ಈಗ ಪೂಜೆ ಮಾಡೋಣಪ್ಪ. ಮಹಾಮಂಗಳ ಮನೆ ದೇವ್ರ ಪೂಜೆ ಮಾಡಿದಾಗ ಮನೆ ದೇವ್ರ ಪೂಜೆ ಮಾಡಿದ ಆದ ಒಂದು 10 ನಿಮಿಷಕ್ಕೆ ಬಂದ್ಬಿಡೋದು. ಮತ್ತೆ ಇವಾಗ ಯಾಕೆ ಬರ್ತಾ ಇಲ್ಲಮ್ಮ ನೀನು? ನಿಮ್ಮ ಮನೆ ದೇವ್ರಾ? ನಮ್ಮ ಮನೆ ದೇವ್ರು ದ್ಯಾಮಲಮ್ಮ ರಂಗಪ್ಪ. ದ್ಯಾಮಲಮ್ಮ ಬಂದಿರೋದು ಅಂತ ಅವತ್ತು ಹೇಳಿದ್ದು. ನಿಮ್ಮ ಮನೆ ದೇವ್ರು ಅಂತ ಮನೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಸೀಟ್ ಮನೆ ಹಳೆ ಮನೆ ಕಟ್ಸಿ ಒಂದು ಪೂಜೆ ಮಾಡಿಸ್ದಾಗ ಬಂದ್ ಮಾತಾಡಮ್ಮ. ಮತ್ತೆ ಹೇಳ್ಬೇಕು, ಉತ್ತರ ಕೊಡ್ಬೇಕೀಗ. ಸತ್ಯ ಇದ್ರೆ ದೇವ್ರು ಅಂತ ನಂಬನ, ದುಷ್ಟಶಕ್ತಿ ಅಂತ ನಂಬನ, ನಾನೇನಂತ ನಂಬನ? ಮಾತಾಡಿದ್ರೆ ನಮ್ಗೆ ಗರ್ವ ಆಗ್ತದೆ. ಏನು ಕಣ್ಣಿ ಕಾಣ್ತಾ ಇಲ್ವಾ? ನನಗೆ ಸ್ಪಷ್ಟವಾಗಿ ಉತ್ತರ ಕೊಟ್ರೆ ನಿಜವಾದ ದ್ಯಾವಮ್ಮನ ಉಳಿಸ್ಕೊಡ್ತೀನಿ. ಈಗ ಬಂದ್ರೆ ಅಂತ ದುಷ್ಟಶಕ್ತಿ ಹೋಗ್ಲಾಡಿಸ್ಕೊಡ್ತೀನಿ. ಎರಡಾಗೇನೈತೆ ಯಾವುದೇ ಉತ್ತರ ಕೊಟ್ಟರೆ ನಾನು ಹೇಳ್ತೀನಿ. ನಿನಗೆ ದೈವಶಕ್ತಿ ನಿನ್ನಲ್ಲಿ ನಿಜ ಆಗಿ ನಿನ್ನ ಆ ಮನೆಗೇನೈತೆ ನೀನು ಆ ಸ್ಥಾನದೊಳಗೆ ಉಳ್ಕೊಂಡು ಪೂಜೆ ತಗೊಬೇಕು ಅನ್ನಂಗಿದ್ರೆ ನನಗೆ ನಿಜವಾದ ಶಕ್ತಿನ ನನಗೆ ಉಚ್ಚಾರಣೆ 2 ಮಾತುಕೊಳ್ಬೇಕು. ನಿನ್ನ ವಾಕ್ಸ್ತಂಭನ ವಾಕ್ಸಿದ್ಧಿ ಇವೆಲ್ಲ ಕಟ್ಟು ನಾನು ವಿಚ್ಛೇದನ ಮಾಡಿದ್ದೀನಿ. ಇನ್ನು ಮುಂದಿನ ಕಟ್ಟುಗಳಲ್ಲಿ ಬಲವಾದ ಕಟ್ಟು ಅಷ್ಟಮಂಡಲದೊಳಗೈತೆ ಸುಳ್ಳು, ಅಲ್ಲಿ ಏನೈತೆ ಮೋಸ ನಡೆಯಂಗಿಲ್ಲ. ಅದು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಆ ರೂಪದಲ್ಲಿ 3 ಶಕ್ತಿಗಳುಳ್ಳ ಅಂಥದ್ದು ಅದು ಅಷ್ಟಮಂಡಲ ಕಟ್ಟು. ಬಾಯಿ ಬಿಡ್ಬೇಕೀಗ. ದೇವರಾದರೆ ನನಗೆ ಗೊತ್ತಾಗತ್ತೆ. ಇಂಥ 500 ಬಿಡಿಸಿದ್ದೀನಿ ನಾನು. ದೇವರು ಬಂದರೆ ನಟನೆ ಹೆಂಗಿರ್ತವೆ, ದೇವರು ಹಾವಭಾವ, ದೇವ್ರು ಬರೋದಕ್ಕೆ ಮುಂದೆ ಹೆಂಗಿರ್ತಾರೆ ಇವರಲ್ಲಿ, ದೇವ್ರು ಬಂದಮೇಲೆ ಹೆಂಗಿರುತ್ತೆ ನನಗೆ ಗೊತ್ತಾಗುತ್ತೆ. ಇದು ದೇವರಲ್ಲ. ಇವ್ರು ನೀವು 500 ತಗೋಬೇಕಾದ್ರೆ ಯಾರ ಬಂದು ಬೇಕಾದ್ರೆ ಇದಕ್ಕೆ ಸವಾಲು ಹಾಕ್ಲಿ, ನಾನು ಸವಾಲು ಸ್ವೀಕರಿಸ್ತೀನಿ. ನಾನು ಇದನ್ನು ಇವ್ರು ಎಲ್ಲೆಲ್ಲಿ ಹೋದ್ರು, ಎಲ್ಲಿ ಆಹ್ವಾನ ಮಾಡ್ಕೊಂಡ್ರು ಎಲ್ಲ ಹೇಳಿದ್ದೀನಿ ನಾನು. ಇದು ಆ ಥರ ಅನ್ನತಕ್ಕದ್ದು ಒಂದು ಗಂಗೆ ತರುವಾಗ ಗಂಗೆ ಒಳಗೆ ಇದು ಕುಂಭದೊಳಗೆ ಆಗಿರೋದು. ಇದು ಕುಂಭ ಅನ್ನತಕ್ಕದ್ದೇನೈತೆ ಶರೀರದಿಂದ ಪ್ರಧಾನ ಆಗೈತಿ. ಅದನ್ನು ಆಗಮನ ಮಾಡ್ಯಾರ ಬಿಟ್ಟರೆ ನಿರ್ಗಮನ ಮಾಡಿಲ್ಲ. ಅದನ್ನೇನೈತೆ ಆ ನಿರ್ಗಮನ ಮಾಡ್ಕೊಂಡಿರ್ತದೆ ನಿಮ್ಮ ತಪ್ಪದು. ಯಾರೇ ಒಬ್ಬರು ಕುಂಭ ವರ್ಷಿರೆ ಕುಂಭ ಅನ್ನತಕ್ಕದ್ದು ತರುವಾಗ ಒಂದು ಗಂಗೆಯಿಂದ ಏನೈತೆ ಒಂದು ಕಳಸ ಹೊತ್ತಾಗ ಅದನ್ನೇನು ಆಹ್ವಾನ ಮಾಡ್ಕೊಂತೀರ ಅದನ್ನು ಅವಾಗಲೇ ಅದನ್ನು ನಿರ್ಗಮನ ಮಾಡ್ಕೊಬೇಕು. ಅದನ್ನು ಅವಾಗೇನಾಗುತ್ತೆ, ನನ್ನಲ್ಲಿ ಬಂದದ್ದು ಶಕ್ತಿ ನಿನ್ನಲ್ಲಿ ಇಟ್ಕ ಅಂತ ಬಿಡ್ಬೇಕು. ಸುಧಾರಿಸ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕೆಲವು ಜನಗಳಿಗೆ ಏನಾಯ್ತು ಬೇಜಾರಾಗ್ತಾರೆ, ಬೈಕಂತಾರೆ ನಮ್ಮನ್ನು. ನಾನು ಬಂದ ಮೇಲೆ ಇಲ್ಲಿ ನಂದೇನಾದರೂ ಕೈ ಒಡೆ ನಡಿಬೇಕು ಅನ್ನೋದು ಒಂದು ಚಿತ್ರವಿದ್ದರೆ ಮಾಡ್ತೀನಿ ನಾವು. ನಾನಿಲ್ಲಿ ಬಂದಿದ್ದೀನಿ ಅಂದಮೇಲೆ ಇಲ್ಲಿ ನಂದೊಂದಿಷ್ಟು ತೋರಿಸ್ಬೇಕು ಆಟ ಅಂತಾನೆ. ಈಗ ನಾನು ಇಷ್ಟು ಪೂಜೆ ಒಪ್ಕೊಂಡಿರ್ತೀನಿ, ಈ ದೇವಸ್ಥಾನಕ್ಕೆ ದಿಗ್ಬಂಧನ ಹೊಡಿತೀನಿ, ಈ ದೇವಸ್ಥಾನಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀನಿ, ಒಂದು ಪುನರ್ಜೀವನ ಮಾಡ್ತೀನಿ ಅಂತ ಅಂದಾಗ ಸ್ವಲ್ಪ ವಿದ್ಯೆ ಗೊತ್ತಿರೋರು ಅದನ್ನು ಮಾಡ್ತಾರೆ. ರಿಯಲಾಗಿ ಅವರು ಕಳಿಸ್ತಾರೆ ಅದನ್ನು ಮಾಡ್ಕೊತಾರೆ. ಈ ಅರ್ಧ ಬರ್ಧ ಕಲ್ತರೆ ಏನು ಮಾಡಿಬಿಡ್ತಾರೆ, ಗುರು ಅಂತಾಗನೈತೆ ಅರ್ಧ ದಿನಕ್ಕೆ ಹೊಡ್ಬಂದ್ಬಿಡ್ತಾರೆ. ಅಂತಾರೆ ಏನು ಮಾಡಿಬಿಡ್ತಾರೆ, ಇಂಥವು 10 ಸರಿ ಇಳ್ಸೋಕೆ ಬರೋಲ್ಲ. ಅದೇನಾಗುತ್ತೆ, ಅದೇ ಬದುಕಿದಕ್ಕಾಗಿರೋದು. ಇದು ಏನಾಗುತ್ತೆ, ಬಂದಿರೋದಕ್ಕೆ ಒಂದು ಕೈ ಚಳಕ ಮಾಡಿಬಿಟ್ಟವ್ರಿ. ಇದ್ರೊಂದಕ್ಕೆಲ್ಲ ಇದಕ್ಕೆ ಇನ್ನೂ 4 ಜನಕ್ಕೆ ಗೊತ್ತಾಯ್ತು ಇದೇ ಥರನ. ಇಂಥವ್ರಿಗೆ 4 ಜನಕ್ಕೆ ಇಬ್ಬರು ಹೆಣ್ಮಕ್ಳು ಸಣ್ಣವರು ಮದುವೆ ಆಗಿಲ್ದಾರವ್ರಿ ಅಂಥವ್ರಿಗೂ, ಆಮೇಲೆ ಇದ್ರ ವಯಸ್ಸಿಂದ ಇನ್ನೊಂದು ಐತಿ, ಮತ್ತು ಇನ್ನೊಬ್ಬ ಗಂಡಸು, 5 ಜನಕ್ಕೂ ಇವರು ಆಹ್ವಾನ ಆಗ್ತಾಯಿತ್ತು. ಇದು ಒಂದೇ ಶಕ್ತಿ ಅಲ್ಲಿ ಎಲ್ಲ ಕಡೆ ಹೋಗ್ತಾ ಇದೆ, ಎಲ್ಲ ತಗೋ ಹೋಗ್ತಾಣ. ಇದರಲ್ಲಿ ಏನೈತೆ, ಅವರು ಒಂದು ಜಾದು ನಾವೇನೈತಣ ಕುರು ಕೊಡುತ್ತೆ ಇನ್ನೊಂದು ಮಾಡ್ತೈತೆ ಅಂತೀವಲ್ಲ, ನಾನು ಮಂತ್ರ ಹಾಕಿದ್ದು, ನಾನು ಎಲ್ಲಿ ನಿಂತ್ಕೊಂತೇನೆ ದೇವ್ರು ಅಲ್ಲಿ ಬರ್ತವೆ. ನಾನು ಎಲ್ಲಿ ನಿಂತ್ಕೊಂಡು ನಾನು ಮಂತ್ರ ಜಪಿಸ್ತೀನೋ ಆ ಜಾಗಕ್ಕೆ ಬಂದು ನನ್ನ ದೇವ್ರು ಮುಟ್ತೈತಿ. ಯಾಕೆ ಅಂದರೆ ನಾನು ಆ ಜಾಗದಾಗ ಇರೋ ತನಕ, ನಾನು ಆ ಜಾಗ ಬಿಟ್ಟು ಆಚ್ಕೋದ್ಮೇಲೆ
ಯಾರು ಏನೈತೆ ಎಷ್ಟು ಸತಿ ಕುರು ಇಕ್ಕಿರು ಎಷ್ಟು ಸತಿ ಕರೆದ್ರೂ ಬರಲ್ಲ. ಈ ವಿದ್ಯೆ ಏನೈತೆ ಅಂದರೆ ನಾವೇನೈತೆ ಅದನ್ನು ಅಷ್ಟು ಸತಿ ಜಪ ಮಾಡಿರ್ತೀವಿ, ಅಷ್ಟು ಸತಿ ನಾವೇನೈತೋ ಸಿದ್ಧಿ ಸಾಧನೆಗಳಾಗುತ್ತೆ, ಮಂತ್ರ ಸಿದ್ಧಿ. ಆ ಮಂತ್ರ ಸಿದ್ಧಿ ಇಲ್ದನಿಗೆ ಏನಾಯ್ತು, ವಿದ್ಯೆ ಗೊತ್ತಿಲ್ದನಿಗೆ ಏನಾಯ್ತು, ಅದು ಹೋಗಿ ಅದನ್ನು ಬಾ ಅಂದ್ರೆ ಬರಲ್ಲ ದೇವರು. ಅದನ್ನು ನಮ್ಮ ಸಂಸ್ಕೃತ ಭಾಷೆ ಒಳಗೇನ ನಮ್ಮ ಮಂತ್ರ ಉಚ್ಚಾರಣೆಯಿಂದಲೇ ನಾವು ಅದನ್ನು ದೇವ್ರನ್ನ ಆಹ್ವಾನ ಮಾಡ್ಕೊಂಡಾಗ ಮಾತ್ರ ನಾನೇನು ಅನ್ಕೊಂಡಿದ್ದೀನಪ್ಪ, ಇಷ್ಟರೊಳಗೆ ಯಾರೋ ಒಬ್ಬ ಕಳ್ಳ ನುಡಿಕೊಂಬ ಅಂತ ಕರಿತೀನಿ ನಾವು. ಅವಾಗ ಏನೈತೆ ಅಂತ ತಗ ಹೋಗಿ ಮುಟ್ಟುತ್ತೆ. ಸರಿ ಕಣಪ್ಪ ನೀನು ಇದ್ದೀಯ ಅಂತ ನಾವು ತಿಳ್ಕೊಂತೀವಿ. ಇದು ಅದೇ ಥರನ ಮಾತಾಡ್ತೀಯ ಹಂಗಮ್ಮ ಬಂದ್ಸನ ನಾನು ನಿನ್ನ ಆಟ ಪಾಠಗಳು ನಾಟಿನ ಗೊತ್ತು. ಇಲ್ಲಿಂದ ತನಕ ನಾನು ಹೇಳ್ರವಲ್ಲ ಸತ್ಯನಾ? ಹಾಂ, ನಾನು ಹೇಳಿದ್ದು ಇಲ್ಲಿ ತನಕ ನಿನ್ನ ಮೇಲ್ಗದೆಲ್ಲ ಸತ್ಯನಾ ಇಲ್ಲ ಸುಳ್ಳು ಅನ್ನಂಗದು ಹೇಳು. ಸೊ ಈಗ ನೆಕ್ಸ್ಟ್ ಏನು ಮಾಡೋದು? ಈಗ ಬಾಯ್ ಬಿಡ್ತಾ ಇಲ್ಲಲ್ಲ, ಈ ನೆಕ್ಸ್ಟ್ ಏನು ಮಾಡೋದು? ಈಗ ಬಂಧನ ಕಾರ್ಯ ಕ್ಲೋಸ್ ಮಾಡೋದು, ಬಂಧನ ಅಷ್ಟೇ. ನಾವು ಗೊತ್ತಾಯ್ತು, ನಾವು ಹತ್ಸೋದೇ ಇಳಿಸ್ತೀನಿ ನಾನು. ಬಂಧನ ಅನ್ನತಕ್ಕದ್ದೇನಾಯ್ತು, ಇವರು ದೇಹದೊಳಗಿರೋಂಥ ದುಷ್ಟಶಕ್ತಿ ಬಂಧಃ ಅಂತ ಹೇಳ್ಬಿಟ್ಟು ಆತ್ಮ ಬಂಧಃ ದೇಹ ಬಂಧಃ ದೃಷ್ಟಿ ಬಂಧಃ ವಾಕ್ ಸ್ತಂಭನ ಬಂಧಃ, ಇದು ಆಹ್ವಾನೆ ಬಂಧನ, ಎಲ್ಲ ಥರದ್ದು ಬಂಧನ ಎಂದು ಕೇಳ್ಕೊಂಡು ಆ ಮಂತ್ರ ಏನು ಬೇಕು ಅದಕ್ಕೆ, ಅದು ಯಾವ ದುಷ್ಟಶಕ್ತಿ ಯಾವ ಮಾರ್ಗದೊಳಗೆ ಯಾವ ರೂಟಲ್ಲಿ ಮಾಡ್ಯಾನ ಅನ್ನತಕ್ಕದ್ದು ನೋಡಿ ಅದೇ ರೂಟೊಳಗೆ ಬಂದಿಸಿ ಬಿಸಾಕೋದು. ನಾವು ಇದನ್ನು ಅದೇ ಕಾರ್ಯಕ್ಕೋಸ್ಕರನೇ ಈ ಮಂಡಲ ಅನ್ನತಕ್ಕದ್ದು ರಚನೆ ಮಾಡ್ಕೊಂಡು 4 ಮೂಲೆ ಒಳಗೂ ಕಟ್ಗಳು ಜೋಡಿಸ್ಕೊಂಡು ಸೂತ್ರ ಅನ್ನತಕ್ಕದ್ದು ಕಟ್ಕೊಂಡು ಮಾಡೋದು ನಾವು. ಓಕೆ, ನೆಕ್ಸ್ಟ್ ಈಗೇನು ನಡಿಬೇಕೋ ಶುರು ಮಾಡಿ. ಈಗ ಮನೆಗೆ ಹೋದ್ಮೇಲೆ ಇನ್ನು ಬರಲ್ವಾ? ಹಾಂ, ಮನೆಗೆ ಬರ್ತೀನಿ ಅನ್ನಂಗದು ಇಲ್ಲೂ ಮಾತಾಡ್ಬೇಕು. ಅಲ್ಲಿಗೂ ಬರ್ತೀನಿ, ಮನೆ ತಕೋನಿ, ನಾನು ಅಲ್ಲಿಗೂ ಬರ್ತೀನಿ. ಮನೆಗೆ ಹೋದ್ಮೇಲೆ ಬರಲ್ವೇನಾ? ಬತ್ತೀಯಾ? ನನಗೆ ಕತ್ತಳ್ಳಾಡ್ಸೋದಲ್ಲ, ಮಾತಾಡ್ಬೇಕು. ಮನೆಗೆ ಹೋದ್ಮೇಲೆ ಬತ್ತೀಯಾ? ಮನೆಗಾಯ್ತಾ? ಮಾತಾಡಬೇಡ ಅಂತ ಹೇಳ್ಯಾರ, ನೀನು ಕಳಿಸಿ ನಾನು ಮಾತಾಡಬೇಡ ಅಂತ ಹೇಳ್ಯಾನ. ಹೇಳ್ಬೇಕು ನೀನು ದೇವ್ರ ಯಾವುದೋ ನೀನು ಚೌಡಿನ ಯಾವುದೇ ಅಂದರೆ ಪೂಜೆ ಕೊಡಿಸ್ತೀರಿ, ಕಂಟಿನ್ಯೂಸ್ ಆಗಿ ಪೂಜೆ. ಮಂಗಳವಾರ ಶುಕ್ರವಾರ ಏನೈತ ಬಲಿ ಅರ್ಪಿಸ್ತೀರನಪ್ಪ? ಸೀದಾ ಏನೈತೆ ಕೇಸರಿ ಬಾತು, ಪಾಯಸ, ಉಪ್ಪಿಟ್ಟು, ರವೆ ವಡೆ, ಮದ್ದೂರು ವಡೆ, ಹಾಂ ಯಾವ್ದು ಬೇಕಾಳು ದಿನ ಅದ ನಿನಗೆ. ಪಟ ಮಾತಾಡ್ಬೇಕಣಮ್ಮ. ಸುಮ್ಮನೆ ಯಾಕೆ ಬಂದು ಹೆಣ್ಮಕ್ಳ ಮೇಲೆ ಮರ್ಯಾದೆ ಕಳಿಬೇಕು? ಅವ್ರ ಕುಟುಂಬದಾಗ ಏನೈತೆ 4 ಜನಕ್ಕೆ ಏನೈತೆ ದೇವ್ರು ಬತ್ತೈತೆ ಅಂದಾಗ 4 ಜನ ನಮ್ಮದು ಒಂದು ಸ್ವಲ್ಪ ಕಷ್ಟ, ಹಾಂ ಕಷ್ಟ ಅನ್ನತಕ್ಕದೆ ನಮ್ಮದು ಒಂದಿಷ್ಟು ಎಲ್ಲ ಕಲ್ತೈತೆ. ಅವತ್ತು ಬಂದಿದ್ದಂಗೆ ಒಳ್ಳೆ ಸೆಂಟ್ರ್ ಇದ್ರಾಗಿ ಬೆಳಗ್ಗೆ ಗಂಗಮ್ಮ ತರ್ತೀವಲ್ಲ, ಅರೆ ಬರ್ದತ್ತಾಗ ಗಂಟೆ ಅಲ್ಲಾಡ್ಸಿದ ಬಂದೇ ಬರ್ತಾವೆ ಇವು. ಯಾಕೆಂದ್ರೆ ಅವ್ರು ಆಹ್ವಾನ ಮಾಡಿರ್ತಾರೆ. ಶಬ್ದ ಏನು ಮಾಡ್ತೀವೋ ಶಬ್ದ ಮಾಡಿದಾಗ ಏನೈತೆ ಅದು ಸೌಂಡ್ ಬಂದುಬಿಡ್ತೈತೆ ಈಚಿಗೆ. ಶಬ್ದ ಏನೈತೆ ಅರೆ ಸೌಂಡು ಮತ್ತು ಗಂಟೆ ನಾದ ಇವೆರಡು ಬರ್ತಿದ್ದಂಗೆ ಅಲ್ಲಿಗೆ ಪಟ್ಟಣಂಗೆ ಆಹ್ವಾನ ಆಗ್ತಾರೆ. ಮೊನ್ನೆ ನಾನು ಇನ್ನ ಮನೆ ಖಾಲಿ ಮಾಡಿಲ್ಲ, ಈಗ ಒಂದು ಖಾಲಿ ಮಾಡಿದೆ. ಮನೆ ಪೂಜೆ ಮಾಡಿದೆ, ಮನೆ ಪೂಜೆ ಮಾಡಿ ಎಲ್ಲ ಆದ್ಮೇಲೆ ಗಂಟೆ ಎರಡು ಪೂಜೆ ಮಾಡ್ಕೊಂಡು ಮತ್ತೆ ಬಂತು. ಹೇಳ್ಬೇಕೀಗ ನಾವೇನೋ ಅದೇ ಇರ್ಬೇಕೇನೋ, ದೇವ್ರು ಇರ್ಬೇಕು ಅಂತ ನಾವು ತಿಳ್ಕೊಂಡು. ಮನೆ ದೇವ್ರ ಥರ ಕಾಣ್ತಾ ಇದ್ದೀಯ, ಮನೆ ದೇವ್ರು ಅಲ್ವಲ್ಲ. ಸತ್ಯಾಂಶ ನನಗೆ ಹೇಳ್ಬೇಕಣಪ್ಪ. ನಾನು ಎಷ್ಟೋ ದೇವ್ರುಗಳಿಗೆ ಪ್ರಾಣ ತುಂಬಿದ್ದೀನಿ, ಎಷ್ಟೋ ದೇವ್ರುಗಳಿಗೆ ಕಣ್ಣು ಬಿಡೋಕ್ಕಾಗಲ್ಲ, ಹಂಗೆ ಆಯ್ತಾ? ಹಾಂ, ಈಗ ನೀನು ಚೌಡಿನಿ ದುಷ್ಟಶಕ್ತಿನೇ ತಾನೇ ನಿನಗೆ. ಅವ್ರ ಕುಲದೇವತೆ ಅನ್ನತಕ್ಕದ್ದರಲ್ಲಿ ₹1 ಭಾಗನೂ ನಿನ್ನಲ್ಲಿ ಶಕ್ತಿ ಐತಾ? ಹೇಳು, ಮಾತಾಡ್ಬೇಕಣಪ್ಪ ಪಟ್ನ. ನೀನು ಮಧ್ಯದ ರೋಡಾಗಲ್ವನಮ್ಮ ಬಂದದ್ದು? ಹಾಂ, ಮಧ್ಯದ ರೋಡಾಗ ತಾನೇ ನೀನು ಬಂದದ? ಜೋರಾಗಿ ಮಾತಾಡ್ಬೇಕು, ಕೇಳಿಸಲ್ಲ ನನಗೆ. ನೀನು ಬಿಟ್ಟು ಹಾಗಾದ್ರೆ ಏನೈತೆ ನನಗೆ ಗೊತ್ತೈತೆ, ಬಂದ್ಸೋದು ತಪ್ಪಿಸ್ಕೊಂಡ್ರು ಬಿಡಲ್ಲ. ನೀನು ಏನೈತೆ ಪಟ್ಟಣಗೆ ನನಗೆ ಕ್ಲಿಯರಾಗಿ ಅಲ್ಲಿ ಉತ್ತರ ಕೊಡಬೇಕು. ಇಲ್ಲಾಂದರೆ ನೀನೇನೈತೆ ಅವನು ತಕ್ಕೂ ಬಿಡಲ್ಲ, ಅಲ್ಲಿಗೂ ಬಿಡಲ್ಲ, 2 ಕಡೆಗೂ ಬಂದ್ ಮಾಡಿ ಹಾಕ್ತೀನಿ.
ಹೇಳ ದ್ಯಾವಮ್ಮನ ನೀನು ಹಾಂ ಬರ್ರಿ ನೀನು ಮಾತಾಡ್ದೆ. ಏನಮ್ಮ ದ್ಯಾಮಲಮ್ಮನ? ಹಾ ಎಲ್ಲ ಮಾತಾಡಮ್ಮ. ದ್ಯಾಮಲಮ್ಮ ಆಗಿದ್ರೆ ನೀನು ಮಾತಾಡು. ಮನೆಗೆಲ್ಲ ಮಾತಾಡಿತ್ತಲ್ಲ ಮಾತಾಡಿ. ನಾವು ಮನೆಯಾಗೆಲ್ಲ ಮಾತಾಡ್ತಾ ಇದ್ದಲ್ಲ, ನಾನು ದೇವಿ ದ್ಯಾಮಲಮ್ಮ ಬಂದಿರೋದು ಅಂತ ಮಾತಾಡಮ್ಮ ಈಗ. ಹಾ ಮನೆಯಲ್ಲಿ ಮಾತಾಡದೆ ಹಾ ಯಾರು ಬಿಟ್ಕೊಡ್ತಾ ಇಲ್ಲ? ನಿನ್ನ ಯಾರು ಬಿಟ್ಕೊಡ್ತಾ ಇಲ್ಲ ಮಾತಾಡಕ್ಕೆ? ತಾಯಿನೇ ಬಿಟ್ಕೊಡ್ತೀವಿ. ತಾಯಿ ಆದಳು ದೇವಳು ಬಿಟ್ಕೊಡ್ಬೇಕಲ್ಲ ಮಾತಾಡಕ್ಕೆ. ಹಾ ತಾಯಿ ಆದಳು ಒಳ್ಳೇದಕ್ಕೆ ಬಂದಾಗ ಬಿಟ್ಕೊಡ್ಬೇಕಲ್ಲ ಮಾತಾಡಕ್ಕೆ. ನಾನು ಒಳ್ಳೇದಕ್ಕೆ ಬಂದಿದ್ದು ನಿಮ್ಮ ಮಗನೇ, ನಿನಗೆ ಕೆಟ್ಟದ್ದು ಮಾಡೋಕ್ಕಲ್ಲ ಅಂದಾಗ ಬಿಟ್ಕೊಡ್ಬೇಕಲ್ಲ ಮಾತಾಡಕ್ಕೆ ಅಮ್ಮ. ಮಾತಾಡಿ ಹೇಳು ಅದೇನು ಬಂದಿರೋದು, ಯಾವ ಕಾರಣ? ಇಲ್ಲ ದುಷ್ಟಶಕ್ತಿನೋ ಇಲ್ಲ ದೈವ ಶಕ್ತಿನೋ ಕರೆಕ್ಟಾಗಿ ನಮ್ಗೆ ಅರಿವು ಆಗ್ಬೇಕಲ್ಲ ತಾಯಿ. ಈ ಗುರುಗಳು ಹೇಳ್ತಾ ಇದ್ದಾರೆ ನೀನು ದುಷ್ಟಶಕ್ತಿ ಅಂತ. ಈಗೇನು ಇದು ದೈವಶಕ್ತಿ ಅಲ್ಲ ಅಂತ ಉತ್ತರ ಕೊಡು ಮತ್ತೆ. ದೈವಶಕ್ತಿ ಮಾತಾಡ್ಬೋದು. ದೈವಶಕ್ತಿ ಆದ್ರೆ ಧಾರಾಳವಾಗಿ ಮಾತಾಡ್ಬೋದಲ್ಲ ತಾಯಿ ನೀನು. ಅವತ್ತೆಲ್ಲ ಹೇಳಿದೆ ಮಗನೇ ನೀನು ಒಬ್ಬನೇ ನಡ್ಕೊಂಬೋದು ನನಗೆ ಅಂತಂದು ಅದೆಲ್ಲ ಹೇಳಿದೆ. ಇವತ್ತೇನು ಮಾತಾಡ್ತಾ ಇಲ್ಲ, ಈಗ ಮಾತಾಡೋ ತಾಯಿ ನೀನು. ಈ ಮನೆಯವ್ರು ನಿಮ್ಮ ಕುಟುಂಬದ ನೀನು ಒಬ್ಬನೇ ನಡ್ಕೊಂತಿರೋದು ಅಂತ ಹೇಳಿದೆ. ಇವತ್ತು ಮಾತಾಡ್ಬೇಕಲ್ಲ, ಮಾತಾಡಿ. ನೀನೇನು ಮಾತಾಡ್ತಾನೆ ಇಲ್ಲ. ಹೇಳ್ಬೇಕು ದೇವ್ರು ಇದೇನು ಹೆಂಗೆ ಯೋಚನೆ ಮಾಡ್ಕೊಂಡು ಕಿಲೋಮೀಟ್ರಿಗೆ ಒಂದೊಂದು ಸತಿನ ಪಟ ಪಟ ನಂಗೆ ಉತ್ತರ ಕೊಡ್ಬೇಕು. ಈಗ ನಾನು ನೋಡ್ಕೊಂತೀನಿ, ನಾನು ನೋಡ್ಕೊಂಡ್ರೆ ಅವ್ರಿಗೆ ಅರ್ಥ ಆಗ್ಬೇಕಲ್ವ. ಈಗ ನನಗೆ ನೋಡ್ಕೊಂಡದಕ್ಕೆ ನಾನೆಲ್ಲ ಸತ್ಯಾಂಶ ಇಲ್ಲಿ ಬರಿಬಿಟ್ಟಿದ್ದೀನಿ. ಇನ್ನೆಂದು ಬರಲ್ಲ ಅಂತೇಳಿ ನನಗೆ ಮಾತು ಕೊಡು, ಅವ್ರಿಗೇನೈತೆ ಬಂದಷ್ಟು ಕಳಿಸ್ತೀನಿ ನಾನು. ಕೇಳ್ಕೊಳ್ರಿ. ಹೇಳಮ್ಮ, ನೆಂದು ಬರಲ್ಲ ಅಂತಂದೇಳಿ ಮಾತು ಕೊಡು. ಗಂಟೆ ಬಡ್ದದ್ ತಗಾಲಿ, ಅರೆ ಬಡ್ದದ್ ತಗಾಲಿ, ಇಂದು ನೆನೆತ ಅಲ್ಲಿ ಆಹ್ವಾನ ಆಗ್ಬಾರ್ದು, ಅವ್ರ ಮರ್ಯಾದೆ ಕಳಿಬಾರ್ದು. ಯಾರ ನನ್ನಂತ ನಾವು ಬಿದ್ದೇ ಇರ್ತಾನೆ ಕಲಾವಿದ, ಅಲ್ಲೇನ ಪ್ರಶ್ನೆ ಮಾಡಿ ಬಾರಮ್ಮ ಯಾವ್ದೇವ್ರು ಬಂದೈತೆ ನಿನಗೆ ಅಂತ ಕೇಳಿರಿ, ಅವ್ರ ಮರ್ಯಾದೆ ಏನಾಗಬೇಕು? ಹಾಂ, ಯಾಕೆ ಇಂಥವ ಸುಳ್ಳು ನಾಟಕ ಆಡ್ಕೊಂಡು ಯಾಕೆ ದೇವ್ರ ಹೆಸರು ಹಾಳು ಮಾಡ್ತೀರ? ಹಾಂ, ಇರೋ ದೇವ್ರುಗಳು ತಾನೆ, ಇದರಿಂದನೇ ನಿಮ್ಮಂಥರಿಂದಲೇ ಇವತ್ತು ದೇವಸ್ಥಾನಗಳಿಗೆ ಹೆಸರುಗಳು ಹಾಳಾಗಿ ಹೋಗ್ತಾ ಇರೋದು. ಇದನ್ನು ನಂಗೂ ದೇವ್ರು ಬರ್ತೈತೆ ಅಂತೇಳಿ ಜನ ಹರಿಸ್ತಾರೆ ಅಂತೇಳಿ ಇದರಲ್ಲಿ ಎಲ್ಲ ಜನಕ್ಕೆ ಏನಾಯ್ತು ಸುಳ್ಳು ಇಂಥ ನಿಮ್ಮಂಥವ್ರನ್ನ ಇಬ್ಬರು ಹಿಡ್ಕೊಂಡ್ರೆ ಅಲ್ಲಿಗೆ ದೇವ್ರ ಶಕ್ತಿ ಎಲ್ಲ ದೇವಾಲಯಗಳಿಗೆ ಕೆಟ್ಟ ಹೆಸರಾಗಿ ಹೋಗ್ತೈತಿ. ಇಡೀ ದೇವಾಲಯಕ್ಕೇನ ಕೆಟ್ಟ ಹೆಸರಾಗಿ ಹೋಗುತ್ತೆ. ಹೇಳೀಗ ಇನ್ನೆಂದು ಬರ್ಕೊಡ್ದು ಮಾತು. ನಿಂಬೆಹಣ್ಣು ಕೊಡಪ್ಪ, ನಿಂಬೆಹಣ್ಣು ಕೊಯ್ದಾಕಿ ತೇರ್ತಾಕ್ ಒಂದಿಷ್ಟು. ಸರಿನಣ್ಣ? ಓಕೆ, ಇವಾಗ ಇದು ಕ್ಲಿಯರ್ ಆಯ್ತು, ಈಗ ಹೋಗ್ತಾ ಇದೆ. ಇದರಲ್ಲಿ ನಮಗೆ ಸತ್ಯಾಂಶ ಬೇಕು. ಈಗೇನಾಗತ್ತೆ ಅಂದರೆ ನಮ್ಮಲ್ಲಿ ವಿದ್ಯೆಗಳಿಗೆ ಮಂತ್ರಗಳಿಗೆ ಪ್ರತಿಯೊಂದು ಕಲ್ಲನ್ನು ನಾವು ಮಾತಾಡ್ಸ್ಕೊಂತೀವಿ. ಎಲ್ಲಿ ನಾವು ಇರೋ ತಕನ ಹೌದು, ಎಲ್ಲಿ ನಾನು ಮಾತಾಡಿಸ್ತೀನಿ ನೋಡು ಅಂದ್ರೆ ಆಗಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಅಷ್ಟು ಜಪ ಮತ್ತು ತಪಸ್ಗಳಿಗೆ ಅಷ್ಟು ಮನ್ನಣೆ. ಒಂದು ನಮಗೆ ಮಂತ್ರಗಳು ಇಷ್ಟು ಸಹಸ್ರ ಅಂತ ಸಿದ್ಧಿದ್ದಿರುತ್ತೆ. ಆ ಸಿದ್ಧಿನ ತಕ್ಕ ನಾವು ಮಾಡ್ಕೊಂಡಿರ್ತೀವಿ. ಆ ಸಿದ್ಧಿ ಆದ ನಂತರನ ನಾನೇನೈತೆ ಅಲ್ಲಿ ಮಾತಾಡ್ಸಿದಂಥ ಕಲ್ಲನ್ನ ತಿರ್ಗಾ ನೀನೋಗಿ ನಾನು ಮಾತಾಡಿಸ್ತೀನಿ ಅಂದ್ರೆ ಆಗಲ್ಲ. ಈಗ ಯಾವುದೇ ದೇವಾಲಯಕ್ಕೆ ಹೋಗಲಿ, ನಾನು ಎಲ್ಲೇ ನೇಪಾಳಕ್ಕೆ ಹೋದಾಗಲೂ ನಾನು ಎಲ್ಲ ಕಡೆಗೂ ನಾನು ಯಾವುದೇ ದೇವಾಲಯ ಗರ್ಭದ ಗುಡಿಗೆ ಹೋದ್ರೆ ಶಕ್ತಿ ಇರೋ ದೇವಸ್ಥಾನಗಳಿಗೈತೆ ನನಗೆ ಆಹ್ವಾನ ಆಗ್ಬಿಡ್ತೈತೆ. ನನಗೆ ಅಲ್ಲಿ ದೇವ್ರು ಇದೆ, ಶಕ್ತಿ ಐತೆ ಅಂತ ನಾನು ತಿಳ್ಕೊಂತೀನಿ. ಇಲ್ದ ಆಹ್ವಾನ ಆಗದಾಗ ಏನೈತೆ ಅಲ್ಲಿಲ್ಲ ಅಂತ ನಾನು ನಿರೂಪಿಸ್ತೀವಿ. ಅದನ್ನೇನೈತೆ ನಾವು ಅಲ್ಲಿಗೇನೈತೆ ಅಲ್ಲಿ ಏನೇ ಸಮಸ್ಯೆ ಅಲ್ಲ ಅದನ್ನು ಬಗೆಹರಿಸ್ಕೊಂಡು ನಾವು ಸುಮ್ಮನೆ ನಾವು ಯಾರಿಗೂ ಹೇಳಲ್ಲ. ಅದನ್ನೇನೈತೆ ನಾವು ಕರತರಕಗಳಲ್ಲಿ ಅಂಗುಷ್ಟೋಭ್ಯಗಳಲ್ಲಿ ನಾವೇನೈತೋ ಇದರಲ್ಲಿ ನಾವೇನೈತೆ ಅದಕ್ಕೆ ಏನು ಪ್ರಾಣದಾನಿ ಮಾಡ್ಬೇಕು ನಾವು ಮಾಡ್ತೀವಿ. ಇದರಲ್ಲಿ ನೇತ್ರ ಮಿಲನ ಮಾಡ್ಬೇಕಾದಾಗಲೂ ಅಷ್ಟೇ ಅದಕ್ಕೆ ಪ್ರಾಣ ಮಮ ಪ್ರಾಣ ಇಹ ಪ್ರಾಣ ಅಂತ ಅಂತೀವಿ. ಮಮ ಪ್ರಾಣ ಅಂದರೆ ನನ್ನಂಗೆ ಪ್ರಾಣನ, ನಿನಗೆ ಇಹ ಪ್ರಾಣ ಅಂದರೆ ನಾವೇನೈತೆ ಇದಕ್ಕೆ ನಿನಗೆ
ನನ್ನ ಜೀವ ಅನ್ನತಕ್ಕದ್ದು ನಿನಗೂ ಜೀವ ತಗ ಅಂತೇಳಿ ಅದಕ್ಕೆ ಜೀವ ತುಂಬ್ತೀವಿ ನಾವು ಶಿಲೆಗೆ. ಹ್ಞೂ ಆ ಶಿಲೆಗೆ ಜೀವ ತುಂಬಿದಾಗ ಅದಕ್ಕೆ ಒಂದು ಕಳೆ ಚೈತನ್ಯ ಬರುತ್ತೆ. ಆವಾಗ ಏನೈತೆ ಇದನ್ನೇ ಪ್ರಾಣ ಪ್ರತಿಷ್ಠಾಪನೆ ನಾವು ಮಾಡ್ಕೊಂತೀವಿ. ಅದು ಏನೈತೆ ಇಂಥ ದೇವ್ರುಗಳಲ್ಲಿ ಇದು ಒಂದು ಇವು ಏನೈತೆ ನಮಗೆ ದೇವರಲ್ಲಿ ಒಂದು ಭಾಗ. ಇವು ಏನೈತೆ ಶುದ್ರ ಶಕ್ತಿ ಒಳಗೆ ಶುದ್ರ ಪೂಜೆ ಒಳಗೆ ಇದೊಂದು ಭಾಗ. ನೋಡ್ರಿ ಈಗ ದೇವರು ಏನಿಲ್ಲ ಈಗ ನಾರ್ಮಲ್ ಆಗೈತೆ. ಇನ್ನು ಬರೋದಿಲ್ಲಲ್ಲ. ಇನ್ನು ಅದು ಬಂಧನ ಕಾರ್ಯಣ. ಓಕೆ. ಇನ್ನೇನಿದ್ರು ಅವ್ರಿಗೆ ನಮ್ಮಂತಾರೆ ಯಾರ ಗುರುಗಳು ಅದಕ್ಕೆ ಆಹ್ವಾನ ಅನ್ನತಕ್ಕದ್ದನ್ನ ಒಂದು ನಿಜವಾದ ದೈವನ ಒಂದು ಪೀಠ ಧಾರಣೆ ಮಾಡಿ ಅವ್ರಿಗೆ ಪಟ್ಟ ಕಟ್ಟಿದ್ರೆ ಮಾತ್ರ ಬರುತ್ತೆ. ಪಟ್ಟ ಕಟ್ಟಬೇಕಾದ್ರೆ ಅವರು ಜಪಗಳಿರ್ತವೆ, ಅವರು ಮಡಿ ಮೈಲಿಗೆ ಅವ್ರು ಶುದ್ಧವಾಗ್ಬೇಕು. ಅವಾಗ ಏನೈತೆ ಅವ್ರಿಗೊಂದು ಪಟ್ಟ ಕಟ್ಬೋದು ನಾವು. ಆ ಸ್ಥಾನಕ್ಕೆ ಇವ್ರ ಯೋಗ್ಯತೆಗೆ ಇರ್ತಾರ, ಆ ಸ್ಥಾನ ಕಾಪಾಡ್ಕೊಂತಾರ, ಇಲ್ಲ ಬೇರೆ ಅದ್ರ ಮೇಲೆ ಆಸೆಗಳಾಗಿರ್ತಾರ, ಇವೆಲ್ಲ ಚೆಕ್ ಮಾಡ್ಕೊಂತೀವಿ ನಾವು. ಏಕ್ತಮ್ ನಾವು ಅವ್ರಿಗೆ ದೀಕ್ಷೆ ಕೊಟ್ಟು ಏಕ್ತಮ್ ಅವ್ರಿಗೆ ಪಟ್ಟ ಕಟ್ಟಲ್ಲ. ಪಟ್ಟ ಕಟ್ಬೇಕಾದ್ರೂ ಅವರ ಕೂಲಾಂಕುಶಗಳನ್ನ ನಾವು ಹಿನ್ನೆಲೆಗಳನ್ನ ಎಲ್ಲ ಅರಿತೀವಿ ನಾವು. ಆಮೇಲೆ ಏನೈತೆ ಅವ್ರಿಗೆ ಪಟ್ಟ ಕಟ್ಟಿದ ಮೇಲೆ ಅಲ್ಲಿ 4 ಜನಕ್ಕೆ ಒಳ್ಳೇದವ. ಓಕೆ. ಸೊ ಇದೊಂದು ಕ್ಲಾರಿಟಿ. ಈಗ ಇದು ಇಲ್ಲಿ ಇದನ್ನ ಇದು ಹೊಡಿಬೇಕು, ಹೊಡೆದಾದ್ಮೇಲೆ ಅವ್ರಿಗೆ ಏನಾದ್ರು ಸೇಫ್ಟಿ ಮಾಡಿಕೊಡ್ತೀರಾ ಇಲ್ಲ ಹಂಗೇನು ಅಷ್ಟೇನಾ? ಇದು ಬಂಧನ ಕಾರ್ಯಣ. ಇನ್ನು ಯಾವ ಆರೆ ಬಡಿದ್ರು ಅಷ್ಟೇ, ಯಾವ ಗಂಟೆ ಆಡಿಸಿದ್ರು ಅಷ್ಟೇ. ಅದೇ ನಮ್ಮಂತರ ಯಾರ ಬೇಕು ಅಂತೇಳಿ ಏನೈತೋ ಒಂದು ಅಕ್ಷತೆ ಕಾಳು ಹಾಕಿ, ಇಲ್ಲ ಅಂತಕ್ಕಂದ್ರೆ ಏನೈತೋ ಅಂಗುಷ್ಟಭ್ಯೋ ಏನತಕ್ಕದ್ದನ್ನ ಏನೈತೋ ಕರತಲಕ ಅಂತೇಳಿ ನಾವೇನೈತೆ ಹಿಂಗೆ ಅನ್ಕೊಂತೀವಿ. ನಾವೇನೈತೆ ಇತಿ ದಿಗ್ಬಂಧನ ಅಂತ ನಾವು ಮಾಡ್ಕೊಂತೀವಿ. ಅವ್ರಿಗೆ ಆ ದಿಗ್ಬಂಧನ ಅಲ್ಲ ಅವ್ರಿಗೆ. ಇವ್ರು ಯಾವ ಆತ್ಮರಕ್ಷಣೆನೂ ಇಲ್ಲ ಅವ್ರಿಗೆ. ಮಮ ಆತ್ಮ ರಕ್ಷ ಅಂತ ಹೇಳ್ಬಿಟ್ಟು ಏನೈತೆ ಆತ್ಮರಕ್ಷಣೆಗೆ ಮಂತ್ರಗಳವೆ ನಮಗೆ. ಆ ಮಂತ್ರ ಅನ್ನತಕ್ಕದ್ದು ಇವ್ರಿಗೇನು ಗೊತ್ತಿಲ್ಲ ಪಾಪ. ಅವಾಗ ಯಾರು ಒಬ್ರು ಗುರುಗಳು ಏನತಕ್ಕದ್ದು ಎಲ್ಲರೂ ಯಾವನಾರು ಇದ್ರೂ ಇವತ್ತೇನೈತೆ ಒಂದು 2 ಅಕ್ಷತೆ ಕಾಳಲ್ಲಿ ತಲೆ ಮೇಲೆ ಎಸ್ಬಿಟ್ಟು ಆವಾನೆ ಕೊಟ್ಟರು ಸಾಕು, ಆವಾನೆ ಆಗ್ತಾರೆ. ಮತ್ತೆ ಬರುತ್ತೆ ಅದು ಇದು ಬರಲ್ಲ. ಅವನಲ್ಲಿರೋ ಶಕ್ತಿ ಬರುತ್ತೆ. ಅವನಲ್ಲಿರೋದೇನೈತೆ ಅದನ್ನ ಯಾವ ಶಕ್ತಿ ಬೇಕಾದ್ರೆ ಅವ್ನು ಕಳಿಸ್ಕೊಬೋದು. ಇದು ದುಷ್ಟಶಕ್ತಿನೇ. ಇದು ಶೂದ್ರ ಶಕ್ತಿಗೆ ಏನತಕ್ಕದ್ದನ್ನು ಹೋಲಿಸ್ಕೊಂತೀವಿ ನಾವು. ಇದರಲ್ಲಿ ಏನೈತೆ ಅವತ್ತಿನ ಇತಿಹಾಸದಲ್ಲಿಂದನ ಋಷಿ ಮುನಿಗಳಿಂದ ಏನೈತೆ ಅವತ್ತಿನ ಕಾಲದಾಗೆ ಈ ರಾಕ್ಷಸಗಳು ಗಣ ಹೊಂದಿರ್ತಾವಲ್ಲ, ಈ ರಾಕ್ಷಸ ಗಣ ಹೊಂದಿರೋಕೇನೈತೆ ಅವ್ರ ತಪಾಸಿ ತಕ್ಕನಾಗೇನೈತೋ ಈ ಇದನ್ನು ನಮ್ಮಂಥ ದೇವತೆಗಳ ಮೇಲೆ ಮತ್ತು ದಾನವರ ಮೇಲೆ. ದಾನವರು ಅಂದರೆ ನಾವು ಮನುಷ್ಯರು. ಈ ಮಾನವರು ಅನ್ನತಕ್ಕದ್ದು ಮಾನವಕ್ಕೆ ದಾನವ್ರಿಗೂ ಅನ್ನತಕ್ಕದ್ದು. ದಾನವ ಅಂದರೆ ರಾಕ್ಷಸ ಗುಣ. ಅದು ಆ ದಾನವರು ಏನೈತೋ ಅದನ್ನು ಯಾವಾಗಲೂ ಈ ನಮ್ಮ ಮೇಲೆ ಯುದ್ಧ ಮಾಡ್ತಾ ಇರೋದು ಅವರು ಮಾನವನ ಮೇಲೆ, ದೇವತೆ ಮೇಲೆ. ಆ ದೇವತೆಗಳ ಮೇಲೆ ಏನೈತೆ ಯುದ್ಧ ನಡೀತಾ ಇರೋವಾಗಲೇ ಇಂಥ ಕೃತ್ಯ ವಿದ್ಯೆಗಳು ತಪ್ಪಿಸ್ಕೊಂಡಂಥವು ಇವು. ಶುಕ್ಲಾಚಾರ್ಯಗಳು ಮತ್ತೇನೈತೋ ರಾವಣ ಇಂಥವರೆಲ್ಲ ಏನೈತೋ ಒಂದೊಂದು ಯುದ್ಧ ಅನ್ನತಕ್ಕದ್ದನ್ನು ಸಂಭವಿಸ್ಕೊಂಡು ಇವು ಮಂತ್ರದೊಳಗೇನೈತೋ ಆ ಶಕ್ತಿ ಆವರಿಸ್ಕೊಂಡು ಆ ಶಕ್ತಿಗಳು ತಪ್ಪಿಸ್ಕೊಂಡಂಥವು ಇನ್ನೂ ಬೋಲಾಗ್ತಾವೆ. ಅದೇ ಅಣ್ಣ ಇವು ಅಂಥ ಒಂದು ಶಕ್ತಿ ಇವು. ಓಕೆ. ನಮಸ್ತೆ ಅಣ್ಣ.